ವೀಕ್ಷಕರೇ, ಸುದ್ದಿ ನಿರಂತರ ವಾರ್ತೆಗೆ ಸ್ವಾಗತ. 14 ವರ್ಷದ ಒಳಗಿನ ಎಲ್ಲ ಮಕ್ಕಳು ಕಡ್ಡಾಯ ಮತ್ತು ಉಚಿತ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ಸಂವಿಧಾನ ಒದಗಿಸಿಕೊಟ್ಟಿದೆ ಎಂದು ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಅನುಪಮಾ ಡಿ ಅವರು ತಿಳಿಸಿದರು. ಅವರು ಇಂದು ಪಟ್ಟಣದ ಚಿದಂಬರ ಆಶ್ರಮದಲ್ಲಿ ಏರ್ಪಡಿಸಿದ್ದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಶಿಕ್ಷಣದಿಂದ ಮಾತ್ರ ಉತ್ತಮ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗುವುದು. ಮಕ್ಕಳು ಸಿಕ್ಕಿರುವ ಅವಕಾಶವನ್ನು ಉತ್ತಮವಾಗಿ ಬಳಸಿಕೊಂಡು ಓದಿನತ್ತ ಗಮನ ಹರಿಸಿ ಭವಿಷ್ಯದಲ್ಲಿ ಉತ್ತಮ ಬದುಕು ಕಟ್ಟಿಕೊಳ್ಳುವಂತೆ ಕರೆ ನೀಡಿದರು. ಮಕ್ಕಳು ಓದಿನ ಜೊತೆಯಲ್ಲಿಯೇ ಕಾನೂನುಗಳ ಬಗ್ಗೆ ಅರಿವನ್ನು ಮೂಡಿಸಿಕೊಳ್ಳಬೇಕು. ಇದರಿಂದ ಸಮಾಜದಲ್ಲಿ ನಡೆಯುವ ಬಾಲ್ಯ ವಿವಾಹ, ಬಾಲಾಪರಾಧದಂತಹ ಪ್ರಕರಣಗಳನ್ನು ತಡೆಗಟ್ಟಲು ಸಾಧ್ಯವಾಗುವುದು. ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳು ಕಂಡುಬಂದಲ್ಲಿ ಸಂಬಂಧಿಸಿದವರಿಗೆ ತಿಳಿಸುವ ಮನೋಸ್ಥೈರ್ಯವನ್ನು ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಸರ್ಕಾರಿ ವಕೀಲರಾದ ನಿರಂಜನ್ ಮೂರ್ತಿ ಮಾತನಾಡಿ, ಮಕ್ಕಳು ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ರೂಢಿಸಿಕೊಳ್ಳಬೇಕು. ಶಿಕ್ಷಕರ ಮಾರ್ಗದರ್ಶನದಲ್ಲಿ ಸಾಗುತ್ತಾ ಪುಸ್ತಕ ಜ್ಞಾನದ ಜೊತೆಗೆ ಪ್ರಾಪಂಚಿಕ ಜ್ಞಾನದ ಅರಿವನ್ನು ಮೂಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಕ್ಕಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ಹಾಗೂ ಪ್ರಶಸ್ತಿ ಪತ್ರ ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಉಪಾಧ್ಯಕ್ಷ ಶಿವಯೋಗೀಶ್, ಪ್ರಾಂಶುಪಾಲರಾದ ಅನಂತರಾಜು, ಆಶ್ರಮದ ಕಾರ್ಯದರ್ಶಿ ಅತಿತಾನಂದ, ಶಾಲೆಯ ಮುಖ್ಯೋಪಾಧ್ಯಾಯರಾದ ಜಗದೀಶ್, ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಶಾಲೆಗೆ ಹೋಗ್ಬೇಕು, ಪಾಠ ಎಲ್ಲ ಕಲಿಬೇಕು, ಓದಬೇಕು, ಒಳ್ಳೆ ಆಫೀಸರ್ ಆಗಬೇಕು ಅಂತ ಬಹಳ ಆಸಕ್ತಿ ಇರುತ್ತೆ ಅವಳಿಗೆ. ಸೊ ಹಾಗೆ ಅವಳು 2-3 ದಿನ ಶಾಲೆಗೆ ಬರದೇ ಇರೋದನ್ನ ನೋಡ್ಬಿಟ್ಟು ನಾನೇನು ಮಾಡ್ತೀನಿ, ಮತ್ತೆ ಟೀಚರ್ಗೆ ಹೇಳ್ಬಿಟ್ಟು ಈ ಥರ ಆಗಿದೆ ಸರ್, ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಸರ್ನ ಕರ್ಕೊಂಡು ಹೋಗ್ತೀನಿ. ಸರ್ ಹೋದಾಗ ಅವ್ರೇನು ಹೇಳ್ತಾರೆ, ಅವ್ರಿಗೆ ಕಾನೂನು ಬಗ್ಗೆ ಮಾಹಿತಿ ಇತ್ತಲ್ಲ, ಸೊ ಜಡ್ಜ್ ಹೇಳಿದ್ರಲ್ಲ, ಕೇಳ್ಕೊಂಡಿದ್ರು, ಲಾಯರ್ ಜಡ್ಜ್ ಬಂದೆಲ್ಲ ಕಾನೂನು ಬಗ್ಗೆ ಮಾಹಿತಿ ಹೇಳಿದ್ದನ್ನು ಕೇಳ್ಕೊಂಡಿದ್ರು. ಸೊ ಅವ್ರು ಬಂದ್ಬಿಟ್ಟು ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು ಅಂತೇಳಿ ಅವ್ರ ತಂದೆ ತಾಯಿ ಕನ್ವಿನ್ಸ್ ಮಾಡಿ ಕವಿತಾ ಕೂಡ ಶಾಲೆಗೆ ಕರ್ಕೊಂಡು ಬರ್ತಾರೆ. ಅವ್ರ ಅಪ್ಪ ಅಮ್ಮ ಕೇಳ್ತಾರೆ, ನಮಗೆ ಶಾಲೆಗೆ ಫೀಸ್ ಕಟ್ಟೋಕೆ ದುಡ್ಡಿಲ್ಲ, ಮನೇಲಿ ಊಟ ಮಾಡೋದಕ್ಕೆ ತುಂಬಾ ಸಮಸ್ಯೆ ಆಗುತ್ತೆ, ಅವ್ರಿಗೆ ಬಟ್ಟೆ ಬರೆ ಶಿಕ್ಷಣಕ್ಕೆ ಅದಕ್ಕೆಲ್ಲಕ್ಕೂ ಖರ್ಚೆಲ್ಲ ಮಾಡ್ಲಿಕ್ಕೆ ತುಂಬಾ ಸಮಸ್ಯೆ ಆಗುತ್ತೆ, ಅದಕ್ಕೋಸ್ಕರ ನಮಗೆ ಕಳ್ಸಕ್ ಆಗ್ತಾ ಇಲ್ಲ, ಏನ್ ಮಾಡೋದು ಅಂತ ಕೇಳ್ತಾರೆ. ಸೊ ಆಗ ಟೀಚರ್ ಏನ್ ಹೇಳ್ತಾರೆ, ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 21A ಪ್ರಕಾರ, ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 21A ಪ್ರಕಾರ ಮಕ್ಕಳಿಗೆ ಉಚಿತ ಶಿಕ್ಷಣದ ಹಕ್ಕು ಇದೆ. ಹೌದಲ್ವಾ? 6ರಿಂದ 14 ವರ್ಷದ ಮಕ್ಕಳವರೆಗೂ ಉಚಿತವಾಗಿ ಶಾಲೆಯಲ್ಲಿ ಶಿಕ್ಷಣ ಮಾಡೋ ಹಕ್ಕಿದೆ ಅವರಿಗೆ. ಹಾಗಾಗಿ ನೀವು ಫೀಸ್ ಕಟ್ಟೋ ಅಗತ್ಯ ಇಲ್ಲ, ಉಚಿತವಾಗಿ ಸರ್ಕಾರದ ವತಿಯಿಂದ ಅವರಿಗೆ ಶಿಕ್ಷಣ ಕೊಡಲೇಬೇಕು, ಅದು ಆ ಮಗುವಿನ ಹಕ್ಕು ಅಂತ ಹೇಳ್ತಾರೆ. ಹಾಗಾಗಿ ಅವರಿಗೆ ಫೀಸ್ ಕಟ್ಟುವಂತ ಅಗತ್ಯ ಏನು ಬರಲಿಲ್ಲ ಅಲ್ಲ. ಸೊ ಹಾಗಾಗಿ ನಾವು ಆರ್ಟಿಕಲ್ 21A ಪ್ರಕಾರ ನಮ್ಮ ಹಕ್ಕನ್ನ ಚಲಾಯಿಸ್ತೀವಿ ಅಂತ ಹೇಳಿ ಅವರು ಶಾಲೆಗೆ ಬಂದು ಉಚಿತವಾಗಿ ಕವಿತಾಗೆ ಶಿಕ್ಷಣವನ್ನ ಕೊಡಿಸ್ತಾರೆ. ಯಾವ ಕಾನೂನು ಬಂತು ಅವ್ರ ಹೆಲ್ಪ್ಗೆ? ಆರ್ಟಿಕಲ್ 21A ಬಂತು. ಸೊ ಹಾಗಾಗಿ ಆರ್ಟಿಕಲ್ 21A ಪ್ರಕಾರ ಶಿಕ್ಷಣವನ್ನ ಅವರಿಗೆ ಉಚಿತವಾಗಿ ಕೊಡಿಸಲಾಯಿತು. ಮತ್ತೇನ್ ಮಾಡಿದ್ರು, ಇನ್ನೊಂದು ಫ್ರೆಂಡ್ ಬೇಕಲ್ಲ, ಜಯಶ್ರೀ ಅಂತ ಇನ್ನೊಬ್ಳು ಫ್ರೆಂಡ್ ಇದ್ದು ನನಗೆ, ಆಯ್ತಾ? ಅವಳು ಕೂಡ ನನ್ನ ಕ್ಲೋಸೆಸ್ಟ್ ಫ್ರೆಂಡ್. ಅವಳಿಗೆ ಕೂಡ 18 ವರ್ಷ ಆಗಿರಲಿಲ್ಲ, ಬರೀ 14 ವರ್ಷ ಅಷ್ಟೇ ನಾವು ಶಾಲೆಗೆ ಓದ್ತಾ ಇಲ್ಲ. ಅವಳು ಶಾಲೆಗೆ ಬರೋದನ್ನು ತಪ್ಪಿಸಿದ್ದು 1-2 ದಿನ. ಯಾಕೆ ಅಂತ ನನಗೆ ಗೊತ್ತಾಗಲಿಲ್ಲ. ಅವ್ರ ಮನೆ ನಮ್ಮ ಮನೆ ಹತ್ತಿರದಲ್ಲೇ ಇತ್ತು. ಸೊ ಹಾಗಾಗಿ ನನಗೆ ಏನ್ ಮಾಡ್ತಿದ್ದಾರೆ, ಯಾಕೆ ಬರ್ತಾ ಇಲ್ಲ ಅಂತ ಕೇಳಲಿಕ್ಕೆ ಅವಕಾಶ ಇತ್ತು. ಅವ್ರ ಮನೆ ಮುಂದೆ ಚಪ್ರ ಹಾಕಿದ್ರು, ಜಯಶ್ರೀ ಅವ್ರ ಮನೆ ಮುಂದೆ ಚಪ್ರ ಹಾಕಿದ್ರು. ನಮ್ಗೆ ಖುಷಿ ಆಯ್ತು, ಏನು ಅವ್ರ ಮನೆಯಲ್ಲಿ ಫಂಕ್ಷನ್ ಇದೆ, ಚಪ್ರ ಹಾಕಿದಾರಲ್ಲ, ಏನ್ ಸಮಾಚಾರ ಅಂತ ಕೇಳಬೇಕು ಅಂತ ಅನಿಸ್ತು. ಸೊ ನಾನೇನ್ ಮಾಡಿದೆ, ಅಪ್ಪ ಅಮ್ಮನ ಪರ್ಮಿಷನ್ ತಗೊಂಡು ಅವ್ರ ಮನೆಗೆ ಹೋಗ್ಬಿಟ್ಟು ಕೇಳ್ದೆ ಅವ್ರನ್ನ, ಏನಾಯ್ತು ಜಯಶ್ರೀ ಸ್ಕೂಲಿಗೆ ಬರ್ತಾ ಇಲ್ಲ, ಮತ್ತೆ ಮನೆ ಮುಂದೆ ಚಪ್ರ ಹಾಕಿದಿರಲ್ಲ, ಏನ್ ಸಮಾಚಾರ ಅಂತ ಕೇಳಿದೆ. ಅವ್ರ ಅಮ್ಮ ನನ್ಗೆ ಹೇಳಿದ್ರು, ನಾನು ಜಯಶ್ರೀಗೆ ಮದುವೆ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಖುಷಿಗೆ ಚಪ್ರ ಹಾಕಿದೀನಿ. ಮದುವೆ ಮನೆ ಚಪ್ರ ಗೊತ್ತಲ್ಲ ನಿಮ್ಗೆಲ್ಲ, ಮದುವೆ ಮನೆ ಊಟ, ಮದುವೆ ಮನೆ ಚಪ್ರ ಎಲ್ಲ ಗೊತ್ತಲ್ಲ ಚೆನ್ನಾಗಿ. ಸೊ ಹಾಗಾಗಿ ಚಪ್ರ ಹಾಕಿದೀನಿ, ಮದುವೆ ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳಿದ್ರು. ನಮ್ಗೆ ಯಾರು ಲಾಯರ್ ಮತ್ತೆ ಜಡ್ಜ್ ಬಂದು ಹೇಳಿದ್ರಲ್ಲ ಕೋರ್ಟಲ್ಲಿ, ಇದರಲ್ಲಿ ಫಂಕ್ಷನ್ ಅಲ್ಲಿ, ಶಾಲೆಯಲ್ಲಿ ಚಿಕ್ಕ ಮಕ್ಕಳಿಗೆ 18 ವರ್ಷ ಮುಂಚೆ ಇರೋ ಮಕ್ಕಳಿಗೆ ಮದುವೆ ಮಾಡಬಾರ್ದು, ಅದು ಕಾನೂನು ಪ್ರಕಾರ ಅಪರಾಧ ಅಂತ ಹೇಳಿದ್ರು. ಸೊ ಅವಾಗೇನ್ ಮಾಡಿದೆ, ನನಗೆ ಅದು ನೆನಪಾಯ್ತು. ಅವ್ರು ಹೇಳಿದ್ರಲ್ಲ ಕಾನೂನು ಪ್ರಕಾರ ಅಪರಾಧ ಅಲ್ವಾ, ಜಯಶ್ರೀ ಇನ್ನು ನನ್ನಷ್ಟೇ ವಯಸ್ಸು, 14 ವರ್ಷ, ಶಾಲೆಗೆ ಬರುವಂತ ವಯಸ್ಸು, ಈಗಲೇ ಮದುವೆ ಮಾಡ್ತಾ ಇದಾರಲ್ಲ, 18 ವರ್ಷ ಆಗಿಲ್ವಲ್ಲ ಅವಳಿಗೆ ಅಂತ. ಸೊ ಮತ್ತೆ ನಾನೇನ್ ಮಾಡಿದೆ, ನಮ್ಮ ಟೀಚರ್ ಕರ್ಕೊಂಡು ಅವ್ರ ಮನೆಗೆ ಹೋಗಿ ಮತ್ತೆ ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಿ ವಿಚಾರ ತಿಳಿಸಿ ಜಯಶ್ರೀಯನ್ನ ಬಾಲ್ಯ ವಿವಾಹ ಆಗುವುದನ್ನ ತಡೆದ್ವಿ.
ಆಗುತ್ತೆ. ಸೊ ಹಾಗೇನೆ ಹಲವು ರೀತಿಯ ಕಾನೂನುಗಳು ಮಕ್ಕಳ ರಕ್ಷಣೆಗಾಗಿದೆ. ಮಕ್ಕಳಿಗೆ ಉಚಿತ ಶಿಕ್ಷಣದ ಹಕ್ಕಿದೆ. ಮಕ್ಕಳನ್ನ 18 ವರ್ಷಕ್ಕಿಂತ ಮೊದಲು ಎಲ್ಲಿಯೂ ಕೆಲಸಕ್ಕೆ ಲೇಬರ್ ಆಗಿ ಸೇರಿಸ್ಕೋಬಾರದು ಅಂತೇಳಿ ಕಾನೂನಿದೆ. ಮತ್ತೆ ಮಕ್ಕಳೇನಾದ್ರೂ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ದೊಡ್ಡವ್ರ ಜೊತೆ ಸೇರ್ಕೊಂಡು ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾದ್ರೆ ಮಕ್ಕಳನ್ನ ದೊಡ್ಡವರಿಗೆ ಇರುವಂತಹ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಒಳಪಡಿಸೋದಿಲ್ಲ. ಗೊತ್ತಿದೆಯಾ ಆ ಬಗ್ಗೆ? ಅದನ್ನು ಜುವೆನಿಲ್ ಜಸ್ಟಿಸ್ ಆಕ್ಟ್ ಅಂತ ಕರೀತಾರೆ. ಅಂದ್ರೆ ಚಿಕ್ಕ ಮಕ್ಕಳು ಬಾಲಾಪರಾಧಿಗಳು ಏನಿರ್ತಾರೆ ಅವ್ರು 18 ವರ್ಷ ಆಗದೇ ಇರೋ ಕಾರಣ ಅವರಿಗೆ ದೊಡ್ಡ ವ್ಯಕ್ತಿಗಳು ಏನ್ ಅಪರಾಧ ಮಾಡಿರ್ತಾರೆ ಅವರನ್ನೆಲ್ಲ ನಮ್ಮ ಕೋರ್ಟ್ಗೆ ಕರ್ಕೊಂಡ್ ಬರ್ತಾರೆ. ಅಂತಹ ಕೋರ್ಟ್ ನಲ್ಲಿ ಅವರ ವಿಚಾರಣೆ ನಡೆಯೋದಿಲ್ಲ. ಯಾಕಂದ್ರೆ ಮಕ್ಕಳ ಮನಸ್ಸು ಬಹಳ ಮೃದುವಾಗಿರುತ್ತೆ, ಬೆಳೆಯ ಹಾಳೆ ಇದ್ದಾಗಿರುತ್ತೆ. ನಾವು ಅದ್ರ ಮೇಲೆ ಏನ್ ಬರೀತೀವೋ ಆ ಚಿತ್ರಣ ಮೂಡುತ್ತೆ, ಹೌದಲ್ವಾ? ಸೊ ಅದಕ್ಕೋಸ್ಕರ ದೊಡ್ಡವ್ರ ಜೊತೆ ಸೇರಿದ್ರೆ ಅವರು ಮುಂದೆ ಸಮಾಜದಲ್ಲಿ ಅದೇ ರೀತಿಯಲ್ಲಿ ಕೆಡುಕುಗಳನ್ನ ಉಂಟು ಮಾಡುವಂತಹ ವ್ಯಕ್ತಿಗಳಾಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ದೊಡ್ಡವ್ರ ಜೊತೆ ಕ್ರಿಮಿನಲ್ ಅಪರಾಧಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ವಿಚಾರಣೆಗೆ ಒಳಪಡಿಸೋದಿಲ್ಲ. ಅವರಿಗಾಗಿ ಒಂದು ಪ್ರತ್ಯೇಕವಾದಂತಹ ಜುವೆನಿಲ್ ಜಸ್ಟಿಸ್ ಕೋರ್ಟ್ ಇರುತ್ತೆ. ಆ ಕೋರ್ಟ್ ನಲ್ಲಿ ಮಕ್ಕಳನ್ನ ವಿಚಾರಣೆಗೆ ಒಳಪಡಿಸಿ ಅವ್ರು ಮಾಡಿರೋ ತಪ್ಪನ್ನ ತಿದ್ದುಕೊಳ್ಳಿಕ್ಕೆ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟು ಅವರ ಮನ ಪರಿವರ್ತನೆ ಮಾಡುವಂತಹ ಕಾರ್ಯಗಳನ್ನ ಮಾಡ್ತಾರೆ. ಅದನ್ನ ಜುವೆನಿಲ್ ಜಸ್ಟಿಸ್ ಕೋರ್ಟ್ ಅಂತ ಹೇಳಿ ಬೇರೆ ಸೆಪರೇಟ್ ಕೋರ್ಟ್ ಇರುತ್ತೆ. ಅಲ್ಲಿ ಒಬ್ರು ಜಡ್ಜ್ ಕೆಲಸ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಸಾಕಷ್ಟು ಮಕ್ಕಳ ಹಕ್ಕುಗಳನ್ನ ರಕ್ಷಿಸುವಂತಹ ಸಾಕಷ್ಟು ಕಾನೂನುಗಳಿವೆ. ಆ ಕಾನೂನುಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರಾಸಿಕ್ಯೂಟರ್ ನಿಮಗೆಲ್ಲ ಹೇಳ್ಕೊಡ್ತಾರೆ. ಸೊ ಅದಕ್ಕೋಸ್ಕರ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಇಲ್ಲಿ ಬಂದಿದ್ದಾರೆ. ಅವ್ರು ಪ್ರತಿದಿನ ಕಾನೂನು ಕೋರ್ಟ್ ಅಲ್ಲಿ ಕೆಲಸ ಮಾಡ್ತಾರಲ್ವಾ, ಸೊ ಗೊತ್ತಿರುತ್ತೆ ಅವ್ರಿಗೆ ಯಾರೆಲ್ಲ ಏನ್ ತಪ್ಪು ಮಾಡ್ತಾರೆ, ಯಾವ ರೀತಿ ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ, ಅದ್ರ ಬಗ್ಗೆ ಎಲ್ಲ ವಿಚಾರ ಎಲ್ಲ ಅವ್ರಿಗೆ ಗೊತ್ತಿದೆ. ಸೊ ಆ ವಿಚಾರಗಳನ್ನೆಲ್ಲ ಅವರು ಹೇಳ್ಕೊಡ್ತಾರೆ. ಸೊ ನಮಗೆಲ್ಲ ಶಿಕ್ಷಣದ ಹಕ್ಕು ಯಾವ ಮೂಲಕ ಸಿಕ್ಕಿದೆ? ಆರ್ಟಿಕಲ್ 21A ಪ್ರಕಾರ ನಮಗೆಲ್ಲ ಶಿಕ್ಷಣದ ಹಕ್ಕು ಸಿಕ್ಕಿದೆ. ನಿಮಗೆ ಗೊತ್ತಿರುವಂತಹ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿರುವಂತಹ ಯಾರು ಸ್ನೇಹಿತರು ಶಾಲೆಗೆ ಹೋಗ್ಲಿಲ್ಲ, ಫೀಸ್ ಕಟ್ಟಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಿಲ್ಲ ಅಂತಂದ್ರೆ ನೀವೇನ್ ಮಾಡ್ಬೋದು? ಆರ್ಟಿಕಲ್ 21A ಪ್ರಕಾರ ಉಚಿತವಾದ ಶಿಕ್ಷಣದ ಹಕ್ಕು ಇದೆ ಅಂತ ಹೇಳಿ ಅವ್ರನ್ನ ಶಾಲೆಗೆ ಉಚಿತವಾಗಿ ಸೇರಿಸಬಹುದು. ಸೇರಿಸಿಲ್ಲ ಅಂದ್ರೆ ಕಂಪ್ಲೇಂಟ್ ಕೂಡ ಮಾಡಬಹುದು. ಆ ವಿಚಾರ ನಿಮ್ಗೆ ಗೊತ್ತಿತ್ತಾ? ಇವಾಗ ಗೊತ್ತಾಯ್ತಾ? ಓಕೆ. ಅದಕ್ಕೋಸ್ಕರ ನಮಗೆ ಕಾನ್ಸ್ಟಿಟ್ಯೂಷನ್ ಕೊಟ್ಟಿರುವಂತಹ ಎಲ್ಲ ಹಕ್ಕುಗಳ ವಿಚಾರಗಳನ್ನ ನಾವು ಸಾಕಷ್ಟು ತಿಳ್ಕೋಬೇಕಾಗತ್ತೆ. ಯಾಕಂದ್ರೆ ನಾವು ಪ್ರತಿದಿನ ಏನೇನ್ ಕೆಲಸಗಳನ್ನೆಲ್ಲ ಮಾಡ್ತಾ ಇದೀವಿ, ನಾವು ಯಾವ ಹಕ್ಕನ್ನು ಕೇಳ್ತಾ ಇದೀವಿ, ಉತ್ತಮವಾದ ಗಾಳಿ ಬೆಳಕು ಬರಬೇಕು, ನಮ್ಗೆ ಉತ್ತಮವಾದ ಆಹಾರ ನಮಗೆ ಸಿಗ್ಬೇಕು, ಒಳ್ಳೆ ಶಿಕ್ಷಣ ಸಿಗ್ಬೇಕು, ನಾವು ಒಳ್ಳೆ ಬಟ್ಟೆಗಳನ್ನ ಹಾಕೊಂಡು ಓಡಾಡ್ಬೇಕು, ಉತ್ತಮವಾದಂತಹ ಒಂದು ಸ್ಥಾನಮಾನಕ್ಕೆ ನಾವು ತಲುಪಬೇಕು ಅಂದೆಲ್ಲ ನಾವೇನ್ ಮಾತಾಡ್ತೀವಿ. ಮತ್ತೆ ನಿಂತು ನಾವು ಮಾತಾಡ್ತಿದೀವಿ ಅಂತಂದ್ರೆ ಮಾತಾಡುವಂತಹ ಹಕ್ಕನ್ನಾಗ್ಲಿ, ಮತ್ತೆ ನಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವ ಹಕ್ಕನ್ನಾಗ್ಲಿ, ನಮಗೆ ಬದುಕುವ ಹಕ್ಕನ್ನಾಗ್ಲಿ, ಎಲ್ಲರ ರೀತಿಯಲ್ಲಿ ಸಮಾನತೆಯಿಂದ ಬದುಕುವ ಹಕ್ಕನ್ನಾಗ್ಲಿ ಕೊಟ್ಟಂತದ್ದು ಸಂವಿಧಾನ ಬರೆದವರು ಯಾರು ನಿಮ್ಗೆ ಗೊತ್ತಿರೋ ಹಾಗೆ? ಡಾಕ್ಟರ್ BR ಅಂಬೇಡ್ಕರ್ ಅವರು, ಬಾಬಾ ಸಾಹೇಬರು ಬರೆದಿರುವಂತ ಸಂವಿಧಾನದಲ್ಲಿ ನಮಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಯಾವುದೇ ರೀತಿಯ ತಾರತಮ್ಯಗಳು ಇಲ್ಲದಂತೆ ಎಲ್ಲಾ ವರ್ಗದ, ಎಲ್ಲಾ ಧರ್ಮದ, ಎಲ್ಲಾ ಜಾತಿಯ, ಎಲ್ಲಾ ಜನಗಳಿಗೂ ಸಹ ಸಮಾನವಾದಂತಹ ಅವಕಾಶಗಳನ್ನು ಕೊಡಲಾಗಿದೆ. ಆ ಮೂಲಕ ನಾವು ಸಂವಿಧಾನವನ್ನ ಓದುವ ಮೂಲಕ ನಮಗೆ ಇರುವಂತಹ ಹಕ್ಕುಗಳು ಮತ್ತು ಆ ನಿಟ್ಟಿನಲ್ಲಿ ಕರ್ತವ್ಯಗಳು ಸಹ ಇದೆ. ಆ ಕರ್ತವ್ಯಗಳನ್ನು ಸಹ ನಾವು ಪರಿಗಣಿಸಿ ಉತ್ತಮವಾದ ರೀತಿಯಲ್ಲಿ ನಮ್ಮ ಜೀವನವನ್ನ ರೂಪಿಸಿಕೊಳ್ಳಲಿಕ್ಕೆ ನಾವು ಅಡಿಪಾಯವನ್ನ ಹಾಕೋಬೇಕಾಗಿದೆ. ಪ್ರತಿಯೊಂದು ಶಾಲೆನಲ್ಲೂ ಸಹ ಶಿಕ್ಷಕರು ಮಕ್ಕಳ ಭವಿಷ್ಯವನ್ನ ರೂಪಿಸುವ ಸಲುವಾಗಿ ಬಹಳ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಅವುಗಳನ್ನ ನಾವು ಪರಿಗಣಿಸಬೇಕಾಗತ್ತೆ. ಶಿಕ್ಷಕರು ಹೇಳಿದ ವಿಚಾರಗಳನ್ನ ನಾವು ಮನನ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಪ್ರತಿಯೊಂದು ಮಕ್ಕಳಲ್ಲಿಯೂ ಸಹ ನಿಮ್ಮದೇ ಆದಂತಹ ಇಂಟೆಲಿಜೆಂಟ್ ಕೋಶೆಂಟ್ IQ ಅಂತ ನಾವೇನ್ ಹೇಳ್ತೀವಿ, ನಿಮ್ಮ ಬುದ್ಧಿ ಸಾಮರ್ಥ್ಯ ಏನಿರುತ್ತೆ, ಪ್ರತಿಯೊಬ್ಬರಲ್ಲೂ ವಿಶೇಷವಾದಂತಹ ಬುದ್ಧಿ ಸಾಮರ್ಥ್ಯಗಳು ಇರುತ್ತೆ.